13ನೇ ತಾರೀಕು ಶುಕ್ರವಾರ ನಮ್ಮಣ್ಣನ ಮದುವೆ. ನಾವು ರಾತ್ರಿ ರಿಸೆಪ್ಷನ್ ಮುಗಿಸ್ಕೊಂಡು ನಮ್ಮ ಮಾವ ಮನೆಗೆ ಬಂದ್ಬಿಟ್ವಿ. ಅಲ್ಲಿ ರೂಮ್ಗಳಿದ್ವು, ಆದರೆ ಗೆಸ್ಟ್ ಎಲ್ಲ ಜಾಸ್ತಿ ಇದ್ದರು. ಅವ್ರಿಗೇನೆ ಅರೇಂಜ್ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಬಂದ್ವಿ. ಬೆಳಿಗ್ಗೆ 4 ಗಂಟೆಗೇ ಎದ್ದು ಎಲ್ಲನೂ ತೆಗೆದಿಡ್ತಾ ಇದ್ದೀನಿ. ಯಾವ್ದು ಬೇಕು ಅದೆಲ್ಲನೂ ತೆಗೆದಿಟ್ಬಿಟ್ಟು ರೆಡಿ ಆಗ್ತಾ ಇದ್ದೀನಿ. ಯಾಕಂದರೆ ಬ್ಯಾಗಲ್ಲಿದ್ದರೆ ತಡ್ಕಾಡೋದೇ ಟೈಮ್ ವೇಸ್ಟ್ ಆಗಿಬಿಡುತ್ತೆ. ಒಂದು ತಡ್ಕೋಕ್ಕೆ 1/4 ಗಂಟೆ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಫಸ್ಟು ನಮ್ಗೆ ಏನು ಬೇಕೋ ಅದೆಲ್ಲ ಎತ್ತಿಟ್ಕೊಂಡು ಅರೇಂಜ್ ಮಾಡಿ ಆನಂತರ ರೆಡಿ ಆಗೋದ್ರಿಂದ ನಮಗೆ ಟೈಮ್ ಸೇವ್ ಆಗುತ್ತೆ ಅಂತ ಅಷ್ಟೇ. ಹಂಗೂ 4 ಗಂಟೆಗೆ ಎದ್ರೂ 7 ಗಂಟೆ ಆದರೂ ಇನ್ನೂ ರೆಡಿ ಆಗಿರಲಿಲ್ಲ. ತರಾತುರಿಯಲ್ಲಿ ರೆಕಾರ್ಡ್ ಮಾಡೋಕ್ಕೂ ನನಗಾಗಲಿಲ್ಲ. ಅಂದ್ಕೊಂಡೆ ರೆಕಾರ್ಡೆಲ್ಲ ಮಾಡ್ಕೊಳ್ಳೋಣ, ಒಂದು ಮೇಕಪ್ ಟ್ಯುಟೋರಿಯಲ್ ಥರ ಮಾಡ್ಕೊಳ್ಳೋಣ ಅಂತ ಆಗಲಿಲ್ಲ. ರೆಡಿಯಾಗಾಯಿತು. ಇವಾಗ ಎಲ್ಲ ಬ್ಯಾಗ್ನ ಪ್ಯಾಕ್ ಮಾಡಿಕೊಂಡು ಒಟ್ಟಿಗೆ ಕಾರ್ಗೆ ಹಾಕ್ಕೊಂಡು ಮದುವೆ ಮನೆಗೆ ಹೋಗ್ತಾ ಇದ್ದೀವಿ. ಮದುವೆ ಮುಗಿಸ್ಕೊಂಡು ಒಟ್ಟಿಗೆ ಊರಿಗೆ ಹೋಗೋಕ್ಕೆ ಸರಿ ಹೋಗ್ಬಿಡುತ್ತೆ ಅಂತ. ಮದುವೆ ಹೆಣ್ಣು ಗಂಡನ ನಾವೇ ಕಾರಲ್ಲಿ ಊರಿಗೆ ಕರ್ಕೋಗ್ಬೇಕಿರೋದ್ರಿಂದ ನಾವೆಲ್ಲೂ ಗಾಡಿ ನಿಲ್ಸೋಕ್ಕಾಗಲ್ಲ, ಮತ್ತು ಇಲ್ಲಿಗೆ ವಾಪಸ್ ಬರೋಕ್ಕಾಗಲ್ಲ. ಸೊ ಹಂಗಾಗಿ ಎಲ್ಲನೂ ನೋಡಿಕೊಂಡು ಎತ್ತಿಟ್ಕೋತಾ ಇದ್ದೀವಿ. We are get ready for marriage. ಹೆವಿ ಇಯರಿಂಗ್ ಹಾಕೊಂಡಾಗ ನೆಕ್ ಪೀಸ್ ಜಾಸ್ತಿ ದಪ್ಪದಿದ್ರೆ ಚೆನ್ನಾಗಿ ಕಾಣೋಲ್ಲ ಅಂತೇಳಿ ನಾನು ಹಾಕಲಿಲ್ಲ. ಸೊ ಹಂಗಾಗಿ ಇದನ್ನು ಚೂಸ್ ಮಾಡಿ ಮನೆಯಲ್ಲೆಲ್ಲ ಹಾಕಿ ನೋಡಿ ಚೂಸ್ ಮಾಡಿದ್ದು. ಆಫ್ಟರ್ ಲಾಂಗ್ ಟೈಮ್ ನಾನು ಇಷ್ಟು ಗ್ರ್ಯಾಂಡಾಗಿ ರೆಡಿಯಾಗಿರೋದು ನಿಜವಾಗ್ಲೂ. ಸೊ ಖುಷಿ ಆಗ್ತಾಯಿತ್ತು ನನಗೆ ನನ್ನನ್ನು ನೋಡ್ಕೊಳ್ಳೋಕೆ. ನನಗೆ ಚೆನ್ನಾಗಿ ಕಾಣಿಸ್ತಿದ್ದೀನಿ ಅಂತ ನನಗೆ ತುಂಬ ಖುಷಿ ಆಗ್ತಾಯಿತ್ತು. ಇನ್ನೊಂದೇನೆಂದರೆ ನಾವು ಅಲ್ಲೋಗಿ ತುಂಬ ಜನ ರೆಡಿ ಮಾಡಬೇಕಾಗಿದೆ. ಎಲ್ಲರಿಗಿಂತ ನಾವೇ ಮೊದಲು ರೆಡಿ ಆಗಿಬಿಟ್ಟಿದ್ದೀವಿ. ನಾನು ಮಾಡೋ ವಿಡಿಯೋ ಇನ್ನೇನು ಯೂಟ್ಯೂಬಲ್ಲಿ ಬರಲ್ವಲ್ಲ, ಅಲ್ಲಿ ಯೂಟ್ಯೂಬಿಗೆ ಮಾಡ್ತಿರೋದು ಸುಚಿ ವಿಡಿಯೋನ. ಹೋಗ್ತಾ ಇದ್ವಿ, ತುಂಬ ಲೇಟಾಗಿ ಫೋನ್ ಮೇಲೆ ಫೋನ್ ಮಾಡ್ತಾ ಇದ್ದಾರೆ. ಸೂಪರ್ ಆಗಿದೆ ನೈಟ್ಗಿಂತ ಇವಾಗ ಅಲ್ಲ ಎಲ್ಲ. ಸೊ ಫೋನ್ ಮೇಲೆ ಫೋನು, ಯಾಕಂದ್ರೆ ತಾಲಿನೇ ನಮ್ಮ ಹತ್ರ ಇದೆ. ನಾವು ಹೋಗಿಲ್ಲ ಅಂದ್ರೆ ಮದುವೆನೇ ಆಗಲ್ಲ. ಸೀರಿಯಸ್ಲಿ ಕೂತೀನಿ ತೇಜು, ನಾನು ಮಸ್ಕರ್ ಹಾಕೋದ್ ಮರ್ತ್ಬಿಟ್ಟೆ, ಅಲ್ಲೋಗ ಹಾಕ್ತೀನಿ. ಅಯ್ಯೋ ನಾನು ನೋಡಿ ಎಷ್ಟು ರೆಡಿ ಆದ್ರೂ ಏನಾದ್ರೂ ಒಂದು ಮಿಸ್ ಆಗಿದೆ. ತುಂಬ ಎಕ್ಸೈಟಾಗಿ ಮಾತಾಡ್ತಾ ಇದ್ದೀನಿ, ಹಂಗೆ ತುಂಬ ಹ್ಯಾಪಿನೆಸ್ ಇದೆ ನನ್ನಲ್ಲಿ. ಸೊ ನಾನು ಇವಾಗ ನೋಡಿದಾಗ ಅನ್ನಿಸ್ತಾ ಇದೆ ನನಗೆ, ಹೌದಲ್ವಾ ಅಷ್ಟೊಂದು ಖುಷಿಯಾಗಿದೆ ಅಂತ. ನಾಮ ತೆಗ್ತೀನಿ. ಹೇಳ್ಬೇಕಂದ್ರೆ ಅಷ್ಟು ಖುಷಿಯಿಂದ ಇದ್ವಿ ಅವತ್ತಂತೂ. ಸೊ ವೆರಿ ಮೆಮೊರೇಬಲ್ ಡೇ ನಿಜವಾಗ್ಲೂ. ಈ ದಿನ ನಾವು ಯಾವತ್ತೂ ಮರೆಯಲ್ಲ. ಮತ್ತು ನಮ್ಮಲ್ಲೆಲ್ಲ ಮದುವೆಯ ಮೊದಲ ಶಾಸ್ತ್ರನೇ ದೇವ್ರು ತರೋದು. ಫಸ್ಟು ದೇವ್ರು ತೊಗೊಂಡು ಬಂದು ಇಟ್ಟು ಅದಕ್ಕೆ ಪೂಜೆ ಮಾಡಿ ಆಮೇಲೆ ಹುಡ್ಗನ್ನ ವರ ಪೂಜೆಗೆ ಕಳಿಸ್ತಾರೆ. ಇಲ್ಲಿ ಫಸ್ಟಿಗೆ ನಾವು ದೇವ್ರು ತೊಗೊಂಡು ಬರ್ತಾಯಿದ್ದೀವಿ. ನಮ್ಮ ಕಡೆ 3 ದೇವ್ರು ತರ್ತೀವಿ, ಅವರು 5 ದೇವ್ರೇನೋ ತೊಗೊಂಡು ಬಂದಿದ್ರು. ಅಲ್ಲಿ ಒಬ್ಬರು ಜೋಡಿ ಮಡಿಕೆ ಇಟ್ಕೊಂಡಿದ್ರು ನೋಡಿ, ಟವಲ್ ಕಟ್ಬಿಟ್ಟು. ಆ ಥರದ್ದನ್ನು ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು, ಆ ಥರ ತೊಗೊಂಡು ಬರೋದನ್ನು. ಪೂಜೆ ಮುಗಿಸ್ಕೊಂಡು ಬ್ರೇಕ್ಫಾಸ್ಟ್ಗೆ ಬಂದಿದ್ವಿ. ಬ್ರೇಕ್ಫಾಸ್ಟ್ ಮಾಡಿಕೊಂಡು ಆ ನಂತರ ಕಂಕಣ ಕಟ್ತಾರಲ್ಲ ಅಲ್ಲಿಗೆ ಹೊರಟಿದ್ದು. ಬ್ರೇಕ್ಫಾಸ್ಟ್ ತುಂಬ ಚೆನ್ನಾಗಿ ಮಾಡಿದರು. ಇವಾಗ ಕಂಕಣ ಕಟ್ತಾ ಇದ್ದಾರೆ ಹುಡ್ಗನಿಗೆ. ಆ್ಯಕ್ಚುಲಿ ಇಲ್ಲಿ ರೂಲ್ ಏನಂದರೆ ಫಸ್ಟು ಹುಡುಗಿಗೆ ಕಂಕಣ ಕಟ್ಬಿಟ್ಟು ಆಮೇಲೆ ಹುಡ್ಗನಿಗೆ ಕಂಕಣ ಕಟ್ತಾರೆ. ಇಲ್ಲಾಗಲೇ ಹುಡುಗಿಗೆ ಕಂಕಣ ಕಟ್ಟಿ ಕಳಿಸ್ಬಿಟ್ಟಿದ್ದಾರೆ. ಇವಾಗ ಹುಡ್ಗನಿಗೆ ಕಂಕಣ ಕಟ್ತಾ ಇದ್ದಾರೆ. ಕಂಕಣ ಕಟ್ಟಿ ಹೊರಪೂಜೆಗೆ ಕಳಿಸ್ತಾರೆ. ಹೊರಪೂಜೆಗೆ ಊರಿನ ಹೊರಭಾಗಕ್ಕೆ ಕಳಿಸ್ತಾರೆ. ಊರಲ್ಲಿ ಮದುವೆ ಆದರೆ ಚೌಟ್ರಿ, ಇಲ್ಲಾದರೆ ಚೌಟ್ರಿಯ ಹೊರಭಾಗಕ್ಕೆ ಕಳಿಸ್ತಾರೆ. ಇದು ರೂಲು. ಇಲ್ಲಿ ನಾವು ಚೌಟ್ರಿಯ ಹೊರಗಡೆ ಇದ್ದೀವಿ. ಇಲ್ಲಿ ಹೊರಪೂಜೆ ಮಾಡ್ತಾ ಇದ್ದಾರೆ. ಹುಡ್ಗನಿಗೆ ಅವ್ರೇನು ಗಿಫ್ಟ್ ಎಲ್ಲ ತೊಗೊಂಡು ಬಂದಿದ್ರು ಅದೆಲ್ಲ ಕೊಟ್ಟು ಪಾದ ಪೂಜೆ ಎಲ್ಲ ಮಾಡಿ ಒಳಗೆ ಕರ್ಕೋತಾರೆ. ಛತ್ರಿ ಎಲ್ಲ ಹಿಡ್ಕೊಂಡು ಒಳಗೆ ಕರ್ಕೋತಾರೆ. ಈಗ ಧಾರೆಗೆ ನಿಲ್ಲಿಸ್ತಾರೆ. ತಾಲಿ ಕಟ್ಬಿಟ್ಟು ಆಮೇಲೆ ಧಾರೆ ಉಯ್ಯೋದು. ಧಾರೆ ಎಲ್ಲ ಆದಮೇಲೆ ಕೈ ತೊಳೆಸ್ಬಿಟ್ಟು ಇವಾಗ ಕಂಕಣ ಬಿಚ್ತಾರೆ. ಕಂಕಣ ಬಿಚ್ಚಾದ್ಮೇಲೆ ಅವರು ಊಟ ಮಾಡಬೇಕು. ಇದೆಲ್ಲ ರೂಲು. ಯಾರಾದರೂ ಮದುವೆ ಆಗೋರಿದ್ರೆ ಮುಂದೆ ತಿಳ್ಕೊಬೋದು. ಆ್ಯಂಡ್ ತುಂಬ ಡೀಪಾಗಿದೆ ಸಂಪ್ರದಾಯಗಳು. ಅಷ್ಟೊಂದು ಡೀಪಾಗಿ ನೋಡಬೇಕು ಅಂದರೆ ಹುಡುಗ ಹುಡುಗಿ ಪಕ್ಕನೇ ಇರಬೇಕು ಯಾವಾಗ್ಲೂ. ನಾನು ಒಡಹುಟ್ಟಿನ ಗಡಿಗೆ ಹಿಡ್ದಿದ್ನಲ್ವ, ಸೊ ಹಂಗಾಗಿ ಸ್ವಲ್ಪ ಹತ್ರದಿಂದ ನೋಡಿದೆ. ಮತ್ತು ನನಗೂ ಮದುವೆ ಆಗಿದೆ, ಬಟ್ ನನ್ನ ಮದುವೆದೆಲ್ಲ ನಾನು ಮರ್ತುಬಿಟ್ಟಿದ್ದೀನಿ ರೂಲ್ಸ್ ಎಲ್ಲ.
ಸೊ ಇಲ್ಲಿ ನೋಡಿ ನೆನಪಿಗೆ ಬಂತು ಸ್ವಲ್ಪ ಸ್ವಲ್ಪ. ಇವಾಗ ನಾವು ದೇವರನ್ನ ವಿಸರ್ಜನೆ ಮಾಡ್ತಿದ್ದೀವಿ. ಇದು ಕೊನೆಯ ಹಂತ, ಒಂದು ಲಾಸ್ಟ್ ಸ್ಟೇಜ್ ಅಂತ ಹೇಳ್ಬೋದು. ಕಂಕಣ ಎಲ್ಲ ತೆಗೆದ್ಮೇಲೆ ದೇವ್ರನ್ನ ಬಿಟ್ಬಿಟ್ಟು ಹುಡುಗಿ ಒಂದೇ ಒಂದು ಬಿಂದಿಗೆ ನೀರು ತೊಗೊಂಡು ಒಳಗೆ ಬರ್ತಾರೆ. ಅಂದರೆ ಬರೀ ಬಿಂದಿಗೆ ತೊಗೊಂಡು ಬರಬಾರ್ದು ಅನ್ನೋದಕ್ಕೋಸ್ಕರ ಅಷ್ಟೇ. ಅದನ್ನು ಹುಡ್ಗನ ಕೈಲಿ ಕೀಳಿಸ್ತಾರೆ. ಸೊ ಅದು ಒಂದು ಫನ್ನಿ ಮೂಮೆಂಟ್ ಪ್ರತಿ ಮದುವೆಯಲ್ಲೂ ಮಾಡ್ತಾರೆ ನಮ್ಮ ಕಡೆ. ಸೊ ಅದಾದಮೇಲೆ ಮತ್ತೆ ರಿಸೆಪ್ಷನ್ ಮಾಡೋದಿದ್ರೆ ರಿಸೆಪ್ಷನ್ ಮಾಡ್ಕೋಬಹುದು. ಈಗೆಲ್ಲ ಯಾರೂ ರಿಸೆಪ್ಷನ್ ಮತ್ತೆ ಎಗೇನ್ ಮಾಡೋದಿಲ್ಲ. ಆದರೆ ನಮ್ಮಣ್ಣನ ಮದುವೆಯಲ್ಲಿ ಮಾಡಿದರು. ಡಿಪೆಂಡ್ ಅಪಾನ್ ಗೆಸ್ಟ್ ಮೇಲೆ ಡಿಪೆಂಡು. ಅಂದರೆ ಕೆಲವರು ಬೆಳಿಗ್ಗೆ ಬರೋರು ಇರ್ತಾರೆ, ಜಾಸ್ತಿ ಗೆಸ್ಟ್ಗಳು. ಸೊ ಅಂಥವರು ಬೆಳಿಗ್ಗೆ ಕೂಡ ರಿಸೆಪ್ಷನ್ ಇಟ್ಕೋತಾರೆ. ಮತ್ತು ಚೌಟ್ರಿಲೆಲ್ಲ ಬುಕ್ ಆಗಿಬಿಟ್ಟಿದ್ರೆ, ಅಂದರೆ ನಾಳೆ ಮದುವೆಗೆ ಬುಕ್ ಆಗಿಬಿಟ್ಟಿದ್ರೆ ಇವಾಗ ಬೇಗನೆ ಬಿಟ್ಕೊಡ್ಬೇಕಿರುತ್ತೆ. ಸೊ ಆವಾಗೆಲ್ಲ ಕಷ್ಟ ಆಗ್ಬಿಡುತ್ತೆ, ಆಗೆಲ್ಲ ರಿಸೆಪ್ಷನ್ ಇಟ್ಕೊಳಕ್ಕಾಗಲ್ಲ. ನಮ್ಮ ಮದುವೆಲಿ ಹಂಗೇನೆ ಆಗೋಯ್ತು. ಇವಾಗೆಲ್ಲ ರಿಸೆಪ್ಷನ್ ಮುಗಿಸ್ಕೊಂಡು ಎಗೇನ್ ರಿಸೆಪ್ಷನ್ ಮುಗಿಸ್ಕೊಂಡು ನಾವಿವಾಗ ಇರೋದೆಲ್ಲ ತುಂಬ್ಕೊಂಡು ನಮ್ಮೂರಿಗೆ ಹೋಗ್ತಾಯಿದ್ವಿ. ಹುಡುಗಿ ಕಡೆ ಮನೆ ತುಂಬ ಜಾಸ್ತಿ ಎಲ್ಲ ಮಾಡಿಸ್ಬಿಟ್ಟಿದ್ರು. ಎಕ್ಸ್ಟ್ರಾ ಸಾಮಾನುಗಳೆಲ್ಲ ಉಳಿದೋಗಿತ್ತು. ಬಾಳೆ ಎಲೆ ಮತ್ತು ಈ ಎಕ್ಸ್ಟ್ರಾ ಗ್ರಾಸರೀಸ್ ಎಲ್ಲ ಮಿಕ್ಕೋಗಿತ್ತು. ಅದೆಲ್ಲನೂ ತುಂಬಿಕೊಂಡು ನಾವು ಬರ್ತಾಯಿದ್ದೀವಿ. ಬೀಗರು ಊಟಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳಿಬಿಟ್ಟು ಹುಡ್ಗಿನ ಕರ್ಕೊಂಡು ನಾವು ಹೊರಡ್ತಾಯಿದ್ದೀವಿ. ಹೊರಡೋ ಮಾರ್ಗ ಮಧ್ಯದಲ್ಲಿ ಎಳ್ನೀರು ಕೂಡ ಕುಡಿಸಿದ್ವಿ. ಯಾಕಂದರೆ ಅವರು ಸಿಕ್ಕಾಪಟ್ಟೆ ಟಯರ್ಡ್ ಆಗೋಗಿದ್ರು. ಊಟ ಕೂಡ ಸ್ವಲ್ಪ ಸ್ವಲ್ಪ ತಿಂದಿದ್ರು. ಸೊ ಹಂಗಾಗಿ ನಾವೇನೇ ಅರ್ಥ ಮಾಡಿಕೊಂಡು ಇಲ್ಲ ಎಳ್ನೀರು ಕುಡಿಸ್ಬಿಡೋಣ ಸ್ವಲ್ಪ ಅಂತೇಳಿ ಕೊಡ್ತಾಯಿದ್ವಿ. ಮತ್ತು ಸಿಕ್ಕಾಪಟ್ಟೆ ಬಿಸಿಲು ಬೇರೆ. ಎಳ್ನೀರು ಕುಡ್ಕೊಂಡು ನಾವು ಊರ ಹತ್ರ ಹೋಗ್ತಾಯಿದ್ವಿ. ಸೊ ಊರಿಗೆ ಫಸ್ಟೇನೆ ನಮ್ಮವರು ರೀಚ್ ಆಗಬೇಕಾಗಿತ್ತು. ಹಂಗಾಗಿ ಸ್ವಲ್ಪ ಸ್ಲೋಗೇನೆ ಹೋದ್ವಿ. ಅವರು ಬಸ್ಸಲ್ಲಿ ಹೋಗ್ತಾಯಿದ್ರು, ನಾವು ಕಾರಲ್ಲಿ ಹೋಗ್ತಾಯಿದ್ವಿ. ಅದಕ್ಕೆ ಅವರು ಬೇಗ ಹೋಗ್ಬಿಡ್ಲಿ ಅಂತ ಹೇಳ್ಬಿಟ್ಟು ನಾವು ಸ್ವಲ್ಪ ಸ್ಲೋ ಆಗೇ ಹೋದ್ವಿ. ಯಾಕಂದರೆ ಅಲ್ಲೆಲ್ಲ ಹೊಸ್ಲು ಪೂಜೆಗೆಲ್ಲ ಅವ್ರು ವ್ಯವಸ್ಥೆ ಮಾಡ್ಕೋಬೇಕಲ್ಲ, ಹುಡುಗಿ ಕರ್ಕೊಂಡು ಬಂದ ತಕ್ಷಣ. ಅದಕ್ಕೋಸ್ಕರ ಇನ್ನೊಂದು ನಮ್ಮಲ್ಲಿ ಏನಂದರೆ ಫಸ್ಟು ಮನೆಗೇ ನಾವು ಕರ್ಕೊಂಡು ಹೋಗಲ್ಲ. ನಮ್ಮ ಊರಲ್ಲಿರೋ ಎಲ್ಲ ದೇವಸ್ಥಾನಗಳನ್ನು ಸುತ್ತಿಸಿ ನಮಸ್ಕಾರ ಮಾಡಿಸ್ಕೊಂಡು ಆಮೇಲೆ ಮನೆ ಹತ್ರ ಕರ್ಕೊಂಡು ಹೋಗ್ತೀವಿ. ಮನೆ ಹತ್ರ ಕರ್ಕೊಂಡೋಗಿ ಇವಾಗ ಬಾಗಿಲು ಪೂಜೆ ಮಾಡಿಸ್ಬಿಟ್ಟು ಮತ್ತು ಸೇರು ಓದಿಸಿ ಒಳಗೆ ಕರ್ಕೋತೀವಿ. ಮತ್ತು ಇನ್ನೊಂದು ಫನ್ನಿ ಶಾಸ್ತ್ರ ಇಟ್ಕೊಂಡಿದ್ವಿ. ಅದೇನೆಂದರೆ ಬಾಗಿಲು ತಡಿಯೋದು. ತಂಗಿದೀರಾಗಿರುವ ನಾವು ಬಾಗಿಲು ತಡೀತಿದ್ದೀವಿ. ನಾನು, ನನ್ನ ತಂಗಿದೀರು ಇಬ್ಬರು ಮತ್ತು ನಮ್ಮ ಅಕ್ಕ 4 ಜನ ರಗ್ನ ಅಡ್ಡ ಇಟ್ಬಿಟ್ಟು ಒಳಗೆ ಬರೋಂಗಿಲ್ಲ, ಬರೋದಾದರೆ ನಮಗೆ ಗಿಫ್ಟ್ ಕೊಡಬೇಕು. ಏನು ಗಿಫ್ಟು? ದುಡ್ಡು ಇಲ್ಲ ಒಡವೆ ಕೊಡಬೇಕು. ಅದು ಕೊಡೋಕ್ಕಾಗಲಿಲ್ಲ ಅಂದರೆ ನಮ್ಮ ಮನೆಗೆ ಹೆಣ್ಣು ಕೊಡಬೇಕು ಅಂತ. ಈ ಶಾಸ್ತ್ರ ಅಂತೂ ತುಂಬ ಚೆನ್ನಾಗಿತ್ತು. ಈಗಿರೋ ಬಂಗಾರದ ರೇಟಲ್ಲಿ ಅವರಂತೂ ಬಂಗಾರ ಕೊಡೋಕ್ಕಾಗಲ್ಲ, ದುಡ್ಡು ಕೊಡೋಕ್ಕಾಗಲ್ಲ. ಸೊಸೆನಾದರೂ ಕೊಡ್ತಾರಲ್ವಾ. ಸೊ ಹಂಗಾಗಿ ಏನು ಮಾಡೋದು, ಸೊಸೆನೇ ತಗೊಳ್ಳೋದು. ಒಟ್ಟಿನಲ್ಲಿ ಎಲ್ಲರೂ ತುಂಬ ಚೆನ್ನಾಗಿ ನಕ್ವಿ, ತುಂಬ ಎಂಜಾಯ್ ಮಾಡಿದ್ವಿ. ಈ ಮೂಮೆಂಟ್ ಅಂತೂ ತುಂಬ ಚೆನ್ನಾಗಿತ್ತು ನಮಗೆ. ಆನಂತರ ಹಾಲು ಉಕ್ಕಿಸ್ಬಿಟ್ಟು ನಮಗೆಲ್ಲ ಅವರು ಕಾಫಿ ಕೊಟ್ಟರು. ಕಾಫಿ ಕುಡ್ಕೊಂಡು ನಾವು ನಮ್ಮ ಮನೆಗೆ ಬಂದ್ವಿ. ರೆಡಿ ಆಗೋಕ್ಕೆ ತುಂಬ ಖುಷಿ, ತುಂಬ ಸಂತೋಷ. ಆದರೆ ಇದನ್ನೆಲ್ಲ ತೆಗಿಯೋದು ದೊಡ್ಡ ಸಂಕಟ. ಬಂದ ತಕ್ಷಣ ಎಲ್ಲನೂ ರಿಮೂವ್ ಮಾಡ್ತಾಯಿದ್ದೀನಿ. ಇದ್ರ ನಡುವೆ ನನ್ನ ತಂಗಿ ಹೆಲ್ಪ್ ಕೂಡ ಕೇಳ್ತಾಳೆ, ಅದು ತೆಗಿ ಇದು ತೆಗಿ ಅಂತ. ಅದನ್ನು ಅವಳಿಗೂ ಹೆಲ್ಪ್ ಮಾಡಿಕೊಂಡು ನಮ್ಮ ಪರ್ಣಿ ಬೇರೆ ಬಂದಿದ್ಲ, ಅವಳು ಬೇರೆ ಎಲ್ಲನೂ ತೋರಿಸ್ತಾ ಇದ್ದಾಳೆ ಮುಟ್ಟಿ ಮುಟ್ಟಿ. ಅತ್ತೆ ಇದನ್ನ ಇಲ್ಲಿಗೆ ಹಾಕ್ತಾರೆ ಅಲ್ವಾ, ಅತ್ತೆ ಇದನ್ನ ಈ ಥರ ಯೂಸ್ ಮಾಡ್ತಾರೆ ಅಂತ ಅವಳಿಗೂ ಆನ್ಸರ್ ಮಾಡಿಕೊಂಡು ಎಲ್ಲನೂ ತೆಗಿತಾ ಇದ್ದೀನಿ. ಒಂಥರ ಭಾರನ ಇಳಿಸ್ದಂಗೆ. ಬಟ್ ಇನ್ನೊಂದೇನೆಂದರೆ ಬೆಳಿಗ್ಗೆ ಹೆಂಗೆ ರೆಡಿಯಾಗಿದ್ನೋ ಸಂಜೆವರೆಗೂ ಹಾಗೆ ಇದ್ದೆ. ನಮ್ಮ ಈ ದಿನ ತುಂಬ ಅದ್ಭುತವಾಗಿತ್ತು. ನಾವಂತೂ ತುಂಬ ಖುಷಿ ಪಟ್ವಿ. ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.